ಮೃತ ರೇಣುಕಾಸ್ವಾಮಿ ಅವರ ತಂದೆ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, ಉತ್ತರ ಬೇಕು ಅಂತ ಕೇಳ್ತಾ ಇದ್ದಾರೆ. ಆಕ್ರಂದನದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಅವರು ನನ್ನ ಸೊಸೆ ಜೀವನವನ್ನೇ ಹಾಳು ಮಾಡಿಬಿಟ್ರು ಇವರು ಅನ್ನುವಂತಹ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅತ್ಯಂತ ದುಗುಡದಿಂದ ಹೋದ ಮಗ ವಾಪಸ್ ಬರ್ತಾನ, ಅವನ ಸಾವಿಗೆ ನ್ಯಾಯ ಬೇಕು ಅಂತ ಮಗನನ್ನು ಕಳ್ಕೊಂಡಂತಹ ಪೋಷಕರ ಆಕ್ರಂದನ, ಅವರ ತಂದೆ ತಾಯಿ ರೋಧಿಸ್ತಾ ಇರುವಂತಹ ರೀತಿ ನೋಡಿದ್ರೆ ನಿಜವಾಗ್ಲೂ ಮನುಷ್ಯತ್ವ ಇರೋರಿಗೆ ಕಣ್ಣಲ್ಲಿ ನೀರು ಬರುತ್ತೆ, ಕಣ್ಣಂಚಲ್ಲಿ ನೀರು ಬರುತ್ತೆ. ಬಿಕಾಸ್ ಎದೆ ಎತ್ತರಕ್ಕೆ ಬೆಳೆದಂತಹ ಮಗ ಅವಂದೇ ಒಂದು ಪುಟ್ಟ ಫ್ಯಾಮಿಲಿ ಆಗ್ತಾ ಇರುತ್ತೆ ಸ್ವಲ್ಪ ತಿಂಗಳಿಗೆ ಕಳೆದಿದ್ರೆ. ಬಿಕಾಸ್ ಈಗಷ್ಟೇ ನಾವು ಅವ್ರ ಹೆಂಡತಿ ಪ್ರೆಗ್ನೆಂಟ್ ಇದ್ರ ಬಗ್ಗೆ ನಾವು ಹೇಳ್ತಾ ಇದ್ವಿ ನಿಮಗೆ. ಎಂತ ಮರ್ಯಾದೆ ಇದೆ ಕೊಲೆಗಡಕರಿಗೆ ಈ ದೇಶದಲ್ಲಿ, ಈ ಕರ್ನಾಟಕದಲ್ಲಿ ಎಂತ ಮರ್ಯಾದೆ ಇದೆ ರೀ? ಕೊಲೆಗಡಕರು ಮಾನವೀಯತೆನೇ ಇಲ್ಲ, ಮನುಷ್ಯತ್ವ ಇಲ್ಲ. ಇವರು ದೊಡ್ಡ ಮನುಷ್ಯರು, ಇವರು ಸ್ಟಾರ್ಗಳು ಈ ಜೀವನದಲ್ಲಿ, ಈ ದೇಶದಲ್ಲಿ. ಏನ್ರಿ ಏನು ದೇಶ ರೀ? ಸಾಗ್ರಪ್ಪ ಏನ್ ಮಾಡೋಣ, ಮಾತಾಡಿ ಏನ್ ಮಾಡ? ಹೋದ ಮಗ ಬರ್ತಾನ ಅವ್ರು ಯಾರ ಜೀವನ ಕೊಡ್ತಾರ? ಡೀಟೇಲ್ಸ್ ಕೊಡ್ತಾರೆ ಸಿದ್ದರಾಜು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಸಿದ್ದರಾಜು, ಕಳ್ಕೊಂಡವ್ರಿಗೆ ಮಾತ್ರ ಏನು ಕಳ್ಕೊಂಡ್ವಿ, ಯಾವ ರೀತಿ ಪರಿಣಾಮ ಕಳ್ಕೊಂಡಿರುವಂತಹ ವ್ಯಕ್ತಿಯಿಂದ ನಮ್ಮ ಜೀವನದಲ್ಲಿ ಆಗುತ್ತೆ ಅನ್ನೋದು ಅಷ್ಟೇ ಗೊತ್ತಿರುತ್ತೆ. ಇನ್ನು ಯಾರಿಗೂ ಅದನ್ನು ಪದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ. ಸದ್ಯಕ್ಕೆ ಚಿತ್ರದುರ್ಗದಲ್ಲಿ ಏನಾಗ್ತಾ ಇದೆ, ಏನೇನು ಬೆಳವಣಿಗೆನ ಇವತ್ತು ನಾವು ನಿರೀಕ್ಷೆ ಮಾಡ್ಬೋದು? ಖಂಡಿತವಾಗೂ ಮಮತಾ, ಏನಂದರೆ ಸ್ಟಾರ್ ನಟರ ಚಿತ್ರಗಳು ರಿಲೀಸ್ ಆದಾಗ ಅಭಿಮಾನಿಗಳು ಜೀವ ಕಳ್ಕೊಂಡ್ರು, ಹಾನಿ ಆಯಿತು ಅಂತ ಅನ್ನುವಂಥ ದೃಶ್ಯಗಳನ್ನ ಕಾಣ್ತಾ ಇದ್ವಿ. ಆದರೆ ನಿಜವಾಗ್ಲೂ ಕೂಡ ಚಿತ್ರದುರ್ಗದ ರೇಣುಕಾಸ್ವಾಮಿ ವಿಚಾರದಲ್ಲಿ ಅದು ಅಕ್ಷರಶಃ ಸುಳ್ಳಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಈತ ದರ್ಶನ್ ಅಭಿಮಾನಿ ಅಂತ ಕೂಡ ಹೇಳ್ತಾರೆ. ಆದರೆ ಎಲ್ಲ ಒಂದು ಕಡೆ ಅಭಿಮಾನಿಯನ್ನೇ ಸ್ಟಾರ್ ನಟರು ಕೊಂದ್ರ ಎಂಬ ಪ್ರಶ್ನೆ ಕೂಡ ಮೂಡಿರುವಂಥದ್ದು. ಹೀಗಾಗಿ ಚಿತ್ರದುರ್ಗದ ಏನು ವೆಂಕಟೇಶ್ವರ ಬಡಾವಣೆಯಲ್ಲಿರುವಂಥ ರೇಣುಕಾಸ್ವಾಮಿ ಅವರ ಮನೆ ಮುಂಭಾಗದಲ್ಲಿ ನೀರವ ಮೌನ ಆವರಿಸಿರುವಂಥದ್ದು. ಯಾಕಂದರೆ ಏನು ಆತ ಯಾವುದೋ ಮೆಸೇಜ್ ಮಾಡಿದೆ ಎಂಬ ಕಾರಣಕ್ಕೆ ಈತನನ್ನು ಬೆಂಗಳೂರಿಗೆ ತನ್ನ ಅಭಿಮಾನಿ ಸಂಘದ ಅಧ್ಯಕ್ಷರಿಂದನೇ ಕರೆಸ್ಕೊಂಡು ನಟ ಈ ರೀತಿ ಕೃತ್ಯ ಎಸಗಿದ್ರೆ ಎಂಬ ಪ್ರಶ್ನೆ ಮೂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಏನು ರೇಣುಕಾಸ್ವಾಮಿ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಲೇ ಹೇಳ್ಬೋದು. ಹೀಗಾಗಿ ಏನು ಅವರ ಪೋಷಕರು ಕೂಡ ಎತ್ತವರ ಒಡಲು ಕೂಡ ಉರಿದಿದ್ದು, ಏನು ಇದ್ದ ಒಬ್ಬ ಮಗನನ್ನು ಕಳೆದುಕೊಂಡು ಆ ಕುಟುಂಬ ಅನಾಥವಾಗಿದೆ. ಯಾಕಂದರೆ ಅದರಲ್ಲೂ ಕೂಡ ಏನು ಪತ್ನಿ ಕೂಡ 5 ತಿಂಗಳ ಗರ್ಭಿಣಿ ಮಹಿಳೆ, ಆಕೆ ಕೂಡ ಏನು ತನ್ನ ಗಂಡ ಬರ್ತಾನೆ, ಡ್ಯೂಟಿಗೆ ಹೋಗಿದ್ದಾನೆ, ಗುರುವಾರ ಡ್ಯೂಟಿ ಮುಗಿಸ್ಕೊಂಡು ಶುಕ್ರವಾರ ಬೆಳಗ್ಗೆ ಬರ್ತಾನೆ ಎಂಬ ನಿಟ್ಟಿನಲ್ಲಿ ಕಾದ್ಕೊಂಡು ಕೂತಿದ್ರು. ಆದರೆ ಆಕೆಗೆ ನಿಜವಾಗ್ಲೂ ಕೂಡ ಒಂದು ನಿರಾಸೆ ಮೂಡಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಆಕೆಯ ಏನು ರೇಣುಕಾಸ್ವಾಮಿಯ ತಾಯಿ ಕೂಡ ಆಕ್ರೋಶ ಹೊರಹಾಕಿರುವಂಥದ್ದು. ಇಂಥ ಈ ನನ್ನ ಮಗನಿಗಾದಂಥ ಗತಿಯೇ ಈ ನಟನಿಗೂ ಕೂಡ ಆಗಬೇಕು, ಏನು ಪವಿತ್ರ ಗೌಡಗೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಇನ್ನು ಕೇವಲ 15 ದಿನಗಳಲ್ಲಿ ದರ್ಶನ್ ಕೂಡ ಸಾಯಬೇಕು. ಯಾವ ರೀತಿ ನನ್ನ ಮಗನಿಗೆ ಮರ್ಮಾಂಗಕ್ಕೆ ಹೊಡೆದು ಚಿತ್ರಹಿಂಸೆ ಕೊಟ್ಟು ಕೊಂದಿದ್ದಾರೆ, ಅದೇ ರೀತಿ ಇವರನ್ನು ಕೊಲ್ಲಬೇಕು. ಏನೇ ನನ್ನ ಮಗ ತಪ್ಪು ಮಾಡಿದ್ರು ಕೂಡ ಕಾನೂನು ಕೈಗೆತ್ಕೋಬಾರ್ದಿತ್ತು, ಇವರು ಕಾನೂನು ಕ್ರಮ ಕೈಗೊಳ್ಳುತ್ತು. ಇಲ್ಲಾಂದರೆ ನಮಗೆ ತಿಳಿಸಿದ್ರು ಕೂಡ ನಾವು ನನ್ನ ಮಗನಿಗೆ ಬುದ್ಧಿ ಕಲಿಸ್ತಾ ಇದ್ವಿ. ಈ ರೀತಿ ಸಾವನ್ನು, ಈ ರೀತಿ ಕೊಲೆಗೈದು ಈಗ ನನ್ನ ಮಗ ಸಾವನ್ನಪ್ಪಿದ್ದಾನೆ, ನನ್ನ ಮಗನ ವಾಪಸ್ ತಂದು ಕೊಡ್ತಾರೆ, ನನ್ನ ಮಗ ಕೊಂದ್ರು ಅವರಿಗೆ ಲಾಭ ಬಂತ ಎಂಬ ಆಕ್ರೋಶವನ್ನು ಹೊರಹಾಕ್ತಿರುವಂಥದ್ದು. ಹಾಗೆ ಅವರ ತಂದೆ ಕೂಡ ದರ್ಶನ್ ವಿರುದ್ಧ ಕಿಡಿಕಾರಿದ್ರು. ಏನಂತಂದರೆ ಈಗ ಇವರೆಲ್ಲ ದೊಡ್ಡ ಸ್ಟಾರ್ ನಟರು, ಇವರೆಲ್ಲ ದೊಡ್ಡ ಸ್ಟಾರ್ಗಳು, ಇಂಥವರಿಗೆ ದೊಡ್ಡ ಪ್ರತಿಷ್ಠೆಗಳು. ಆದರೆ ಈಗ ನಮ್ಮಂಥ ಅಮಾಯಕ ಮಕ್ಕಳನ್ನು ಕೊಂದಿದ್ದಾರೆ, ಇದ್ದ ಒಬ್ಬ ಮಗನನ್ನು ಕೊಂದಿದ್ದಾರೆ, ಇವ್ರಿಗೆ ಏನಾದರೂ ಬಹುಮಾನ ಬಂತ ಎಂಬ ಆಕ್ರೋಶವನ್ನು ಹೊರಹಾಕ್ತಿರುವಂಥದ್ದು. ಈ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಅಂತೇಳಿ ಆಕ್ರೋಶವನ್ನು ಹೊರಹಾಕ್ತಿರುವಂಥ. ಹಾಗೆ ಚಿತ್ರದುರ್ಗದ ವಿವಿಧ ಸಂಘಟನೆಗಳಿಂದಲೂ ಕೂಡ ಈ ಒಂದು ಸಾವನ್ನು ಖಂಡಿಸಿ ಒಂದು ಪ್ರತಿಭಟನೆ ಕೂಡ ಸಿದ್ಧತೆಗೆ ಚಿಂತನೆ ನಡೆಸಿರುವಂಥದ್ದು. ಒಟ್ಟಾರೆ ಏನಂತಂದರೆ ಚಿತ್ರದುರ್ಗದ ಏನು ರೇಣುಕಾಸ್ವಾಮಿ ಮನೆ ಮುಂಭಾಗದಲ್ಲಿ ನೀರವ ಮೌನ ಆವರಿಸಿದೆ. ನಿನ್ನೆ ರಾತ್ರಿ 8:45 ಸಮಯಕ್ಕೆ ಒಂದು ಬೆಂಗಳೂರಿನಿಂದ ಮೃತದೇಹವನ್ನು ತರಲಾಗಿತ್ತು. ರಾತ್ರಿ 9:30 ಸುಮಾರಿಗೆ ಆತನ ಅಂತ್ಯಕ್ರಿಯೆ ನೆರವೇರಿಸಿದಂಥ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಯಾಕಂದರೆ ಏನು 5 ತಿಂಗಳ ಗರ್ಭಿಣಿ ಮಹಿಳೆ ತನ್ನ ಗಂಡ ಬರ್ತಾನೆ ಎಂಬ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ರು, ಆದರೆ ಆಕೆಗೆ ನಿರಾಸೆ ಮೂಡಿಸಿರುವಂಥದ್ದು. ಹಾಗೆ ಏನು ಕುಟುಂಬಸ್ಥರು ಇದ್ದ ಓರ್ವ ಮಗನಿಂದ ಹಲವಾರು ಕನಸುಗಳನ್ನು ಕಂಡಿದ್ರು. ಅದರಲ್ಲೂ ಕೂಡ ಇದು ಸ್ಥಳೀಯರು ಹೇಳುವಂತೆ ಆತ ತುಂಬ ಸಜ್ಜನ, ಯಾರಿಗೂ ಕೂಡ ಯಾವುದೇ ರೀತಿ ತೊಂದರೆ ಕೊಟ್ಟಿರಲಿಲ್ಲ. ಹಾಗೆ ಯಾವುದೇ ರೀತಿ ಅದರಲ್ಲೂ ಅವ್ರ ಕುಟುಂಬಸ್ಥರು ಹೇಳುವಂತೆ ಈತ ದರ್ಶನ್ ಅಭಿಮಾನಿ ಕೂಡ ಆಗಿರಲಿಲ್ಲ. ಆದರೆ ಯಾಕೆ ಈ ರೀತಿ ಅವ್ರಿಗೆ ಯಾವ ರೀತಿ ಸಂಪರ್ಕ ಬೆಳೀತೆಂಬ ಅನುಮಾನ ಕೂಡ ಮೂಡಿರುವಂಥದ್ದು. ಒಟ್ಟಾರೆ ಏನಂತಂದರೆ ಅಮಾಯಕನ ಓರ್ವ ಬಲಿಯನ್ನು ಸ್ಟಾರ್ ನಟರಾದಂಥವ್ರು ಈ ರೀತಿ ಕೃತ್ಯವೆಸಗಿರೋದು ನಿಜವಾಗ್ಲೂ ಖಂಡನೀಯ ಎಂಬ ಆಕ್ರೋಶದ ಕಟ್ಟೆ ಚಿತ್ರದುರ್ಗದಲ್ಲಿ ಒಡೆದಿದೆ ಅಂತಲೇ ಹೇಳ್ಬೋದು. ಇನ್ನು ಇದು ಯಾವ ರೀತಿ ತಿರುವನ್ನು ಪಡ್ಕೊಳ್ಳುತ್ತೆ, ಹಾಗೆ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವ್ರ ವಿರುದ್ಧ ಸೂಕ್ತ ತನಿಖೆ ಆಗಬೇಕು, ಈ ಒಂದು ಪ್ರಕರಣಕ್ಕೆ ನ್ಯಾಯ ಒದಗಿಸಬೇಕೆಂಬ ಆಗ್ರಹವನ್ನು ಚಿತ್ರದುರ್ಗದ ಜನರು ಮಾಡ್ತಿರುವಂಥದ್ದು. ಹಾಗೆ ಓರ್ವ ಅಭಿಮಾನಿಗೆ ಈ
ರೀತಿ ಪರಿಸ್ಥಿತಿ ಬಂದರೆ ನಮ್ಮಂಥವ್ರ ಪಾಡೇನು? ಯಾಕೆ ಈ ರೀತಿ ಹುಚ್ಚು ಅಭಿಮಾನ ಇರಬೇಕು? ನಾವು ಸ್ಟಾರ್ ನಟರು ಅಂತ ಅವ್ರನ್ನ ವೇದಿಕೆ ಮೇಲೆ ದೊಡ್ಡದಾಗಿ ದೊಡ್ಡ ಸ್ಥಾನಕ್ಕೆ ಕೊಂಡೊಯ್ತೀವಿ. ಆದರೆ ಇಂಥ ಕೃತ್ಯವೆಸಗಿರೋದು ನಿಜವಾಗ್ಲೂ ಕೂಡ ಖಂಡನೀಯ ಎಂಬ ಆಕ್ರೋಶವನ್ನು ಇಲ್ಲಿನ ಸ್ಥಳೀಯರು ಹೊರಹಾಕ್ತಿರುವಂಥದ್ದು. ಮಮತಾ.